ನಮಸ್ಕಾರ, ನಾನು ಶಿವಕುಮಾರ್. ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಅಡಿಷನ್ ರೂಲ್. ಸೊ ಅಡಿಷನ್ ರೂಲ್ ಅಲ್ಲಿ ನಮಗೆ ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಎರಡಕ್ಕೂ ವರ್ಕ್ ಆಗುತ್ತೆ ಇದು. ಬಟ್ ಈ ಆ, ನಾವು ಯೂಶುವಲಿ ಅಡಿಷನ್ ರೂಲ್ ಅಂತಾನೆ ತಗೋತೀವಿ. ಸೇಮ್ ಸಿಂಬಾಲ್ಸ್ ಇದ್ದಾಗ ನಮಗೆ ರಿಸಲ್ಟ್ ಪಾಸಿಟಿವ್ ಇರುತ್ತೆ. ಎಕ್ಸಾಂಪಲ್ +7 ಪ್ಲಸ್. ಸೊ ಎರಡು ಕಡೆ ಪ್ಲಸ್ ಇದೆ, ಸೊ ಆನ್ಸರ್ ಅದು ಪ್ಲಸ್ ಅಲ್ಲಿ. ಸೊ ಎರಡು ಕಡೆ ನೆಗೆಟಿವ್ ಇದ್ದಾಗ ಆನ್ಸರ್ ನೆಗೆಟಿವ್ ಅಲ್ಲೇ ಬರುತ್ತೆ. ಆನ್ಸರ್ ನೆಗೆಟಿವ್ ಅಲ್ಲೇ ಬರುತ್ತೆ. 7 ಸೇಮ್ ಸಿಂಬಾಲ್ಸ್. ಓಕೆ, ಸೊ 7 + 3 10, ಬಟ್ ಸಿಂಬಾಲ್ ಮೈನಸ್ ಕಂಟಿನ್ಯೂ ಆಗುತ್ತೆ. ಈ ಕೇಸಲ್ಲಿ ಯಾವ ತರ ಅಂದ್ರೆ ಡಿಪೆಂಡ್ಸ್ ಆನ್ ದ ಬಿಗ್ಗರ್ ನಂಬರ್. ಬಿಗ್ಗರ್ ನಂಬರ್ ಜೊತೆಗೆ ಯಾವ ಸಿಂಬಾಲ್ ಇದೆ. ಓಕೆನಾ? ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು +3 ತಗೊಂಡ್ವಿ, -7 ತಗೊಂಡಿದ್ವಿ. ಓಕೆನಾ? ಸೊ ಇಲ್ಲಿ 7 - 3 4. ಸಿಂಬಾಲ್ ಗ್ರೇಟರ್ ನಂಬರ್ ಸಿಂಬಾಲ್ ಮೈನಸ್ ಇದೆ, -4. ಸೊ ಈ ಕೇಸಲ್ಲಿ -3 +7. ಈ ಟೈಮಲ್ಲಿ ನಾವು ಗ್ರೇಟರ್ ನಂಬರ್ ಸಿಂಬಲ್ ಇದರ ಜೊತೆಗೆ ಆನ್ಸರ್ ಇಲ್ಲೇ ಬರುತ್ತೆ, ಬಟ್ ಪ್ಲಸ್ ಅಲ್ಲಿ ಬರುತ್ತೆ. ಸೊ ನಿನ್ನೆ ನಾವು ಅಡಿಷನ್ ಕ್ವಶನ್ಸ್ ಜಾಸ್ತಿ ಟ್ರೈ ಮಾಡಿದ್ವಿ. ಓಕೆನಾ? ಸೊ ಇವತ್ತು ಸಬ್ಸ್ಟ್ರಾಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಸಬ್ಸ್ಟ್ರಾಕ್ಷನ್ ಸೇಮ್ ರೂಲೇ, ಬಟ್ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಸೊ ಈ ಕ್ವೆಶನ್ 9 - 4, ಇದು +9 - 4, ಸೊ ಪ್ಲಸ್. ಓಕೆನಾ? ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡಿ. ಎಷ್ಟು ಬರುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ಕೊಡಿ. ಇಲ್ಲಾಂದ್ರೆ ವಾಟ್ಸಪ್ ಅಲ್ಲಿ ಅಂತೂ ಸುಮಾರು ಜನ ಮಾಡ್ತಾ ಇದ್ದೀರಾ, ಸೊ ಟ್ರೈ ಮಾಡಿ. -7 -2, ಎರಡು ಮೈನಸ್ ಇದೆ, ಸೇಮ್ ಸಿಂಬಲ್ ಇದ್ದಾಗ ಆನ್ಸರ್ ಆಡ್ ಆಗುತ್ತೆ, ಬಟ್ ಸಿಂಬಲ್ ಕಂಟಿನ್ಯೂ ಆಗುತ್ತೆ. ಈ ಕ್ವೆಶನ್ ನೋಡೋಣ. 18 minus of -5, minus of minus, minus into minus is plus. 18 + 5 equal to 12. So, ಸ್ವಲ್ಪ ಚಾಲೆಂಜಿಂಗ್ ಕ್ವಶನ್ಸ್ ತರ ನೋಡ್ತಾ ಇದ್ರಿ. ಇಲ್ಲಿ ತಗೊಳ್ಳಿ. -25 ಯಾವ್ದ್ಯಾವ್ದು ಬಿಟ್ಟಿದೀವಿ ಮಾಡಿಲ್ವೋ ಅವೆಲ್ಲ ನೀವು ಟ್ರೈ ಮಾಡಿ. ಸೊ ಅವಾಗ ನಿಮ್ಗೆ ಓಕೆ, ನಮ್ದು ಕಾನ್ಫಿಡೆನ್ಸ್ ಇದೆ, ಮಾಡ್ಬೋದು. ಸೊ -25 minus into minus. So is it nothing but -25 -25 minus into minus plus 10. So answer 15. But greater number symbol ಯಾರ ಜೊತೆಗಿದೆ? ಬಿಟ್ಟಿರೋ ಕ್ವಶನ್ಸ್ ಅನ್ನೆಲ್ಲ ಟ್ರೈ ಮಾಡಿ. ಓಕೆನಾ? ಸ್ವಲ್ಪ ಬೆಟ್. ಓಕೆ, ಸೊ ಇಲ್ಲಿ ನಮ್ಗೊಂದು ಫ್ರಾಕ್ಷನ್ ಕ್ವಶನ್ ಇದೆ. ಫ್ರಾಕ್ಷನ್ ನೋಡಿದ ತಕ್ಷಣ ಹುಡುಗರು ಇಲ್ಲ ಸರ್ ಇದು ಅರ್ಥ ಆಗ್ತಾ ಇಲ್ಲ ಆ ಥರ ಎಲ್ಲ ಹೇಳ್ತೀರಾ. ಇದು ನಥಿಂಗ್ ಬಟ್ ಈ ಕೇಸಲ್ಲಿ ನಾವೇನ್ ಮಾಡ್ಬೇಕಂತಂದ್ರೆ LCM 4 ಮತ್ತೆ 2 LCM. 2 2s 1s, 2 1s 1s. ಸೊ ಇದು ಎರಡು LCM. ಅಂದ್ರೆ ನಮ್ದು LCM 4. 4 ಅಂದ್ರೆ ಇದಕ್ಕೆ × 1 × 1 × 2 × 2. ಯಾಕಂದ್ರೆ ನಾವು ಡಿನಾಮಿನೇಟರ್ ಈಕ್ವಲ್ ಇರೋವರೆಗೂ ಸಬ್ಸ್ಟ್ರಾಕ್ಟ್ ಮಾಡಕ್ಕೋ ಇಲ್ಲ ಆಡ್ ಮಾಡಕ್ಕೋ ಆಗಲ್ಲ. ಸೊ 3 - 1, 3 - 2 = 1/4. ಇದು ನಥಿಂಗ್ ಬಟ್ 3/4 ಆಫ್ kg. ನಿನ್ನೆ ಹೇಳಿದ್ನಲ್ಲ, 3/4 ಆಫ್ kg ಅಂದ್ರೆ 750 ಗ್ರಾಮ್ಸ್. ಸೊ ಹಾಫ್ kg ಅಂದ್ರೆ 500 ಗ್ರಾಮ್ಸ್. ಎರಡೂ ಸಬ್ಸ್ಟ್ರಾಕ್ಟ್ ಮಾಡಿದಾಗ 250 ಗ್ರಾಮ್ಸ್ ಬಂತ. ಸೊ 250 upon 1000, 1s 4s 1/4. ಸೊ ಈ 1/4 ಇಲ್ಲಿಂದ. ಸೊ ಒಂದು ಫ್ರಾಕ್ಷನ್ ಆಯ್ತು. Okay, ಇಲ್ಲಿ ಒಂದು ಫ್ರಾಕ್ಷನ್ ಇದೆ, ಟ್ರೈ ಮಾಡಿ. 7/8 -3/6 ಸಬ್ಸ್ಟ್ರಾಕ್ಟ್ ಮಾಡೋಣ. ಸೊ ಗ್ರೇಟರ್ ನಂಬರ್ ಇದೆ, ಇದರದ್ದು ಮಲ್ಟಿಪಲ್ ಇದು 8 and 6. ಸೊ ಡೈರೆಕ್ಟ್ಲಿ ಹಿಟ್ ಮಾಡ್ಬೋದು. 8 1s 8 2s 2 1s. ಸೊ ಇದೇನಾಗುತ್ತೆ? 8 × 2 16. 16 LCM ಬಂತ. ಇದಕ್ಕೆ × 1 × 2 × 2 × 14 - 3, nothing but 11/60.
ಒಂದು ಡೆಸಿಮಲ್ ಮಾಡೋಣ. -12.5 ಮೈನಸ್ ಆಫ್ ಮೈನಸ್ ಪ್ಲಸ್ 3.5. ಸಬ್ಸ್ಟ್ರಾಕ್ಟ್ ಮಾಡಬೇಕು. 5 - 5 0. 12 - 3 is 9. ಗ್ರೇಟರ್ ನಂಬರ್ ಸಿಂಬಲ್ ಮೈನಸ್ ಜೊತೆಗಿದೆ, ಸೊ -9. So, ಇದು ಚಾಲೆಂಜ್ ಕ್ವಶನ್ಸ್ ತರ ಬರುತ್ತೆ. ಇದು ನೋಡಿ, -45 minus into minus plus 18 plus into minus is -9. -9 -45 -9 ಎರಡು ಸೇಮ್ ಇದೆ, ಸೊ -54 plus 80 equal to 36. ಗ್ರೇಟರ್ ನಂಬರ್ ಸಿಂಬಲ್ ಇದರ ಜೊತೆಗಿದೆ, ಸೊ -36. ನೆಕ್ಸ್ಟ್ 4 ಕ್ವಶನ್ಸ್ ಇದಾವೆ, ಟ್ರೈ ಮಾಡಿ. ಇನ್ ಕೇಸ್ ರಾಂಗ್ ಆದರೂ ಪರವಾಗಿಲ್ಲ, ಆನ್ಸರ್ ಕಮೆಂಟು ಇಲ್ಲ ವಾಟ್ಸಪ್ ಮಾಡಿ, ನಾನು ನಿಮ್ಗೆ ಅದು ಕರೆಕ್ಷನ್ ನಾನು ಕಳಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇದ್ದೀವಿ. ಮಲ್ಟಿಪ್ಲಿಕೇಶನ್ ರೂಲ್ ಬಹಳ ಇಂಪಾರ್ಟೆಂಟ್ ಇದೆ. ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗೋದೇ ಇದರ ಸಲುವಾಗಿ. ಸೊ ಜಸ್ಟ್ ಒಂದು ಮ್ಯಾಕ್ಸಿಮಮ್ 3 ಮಿನಿಟ್ಸ್ ಅಲ್ಲಿ ಮುಗಿಯುತ್ತೆ. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಯಾಕೆ ಮಿಸ್ ಆಗ್ತಾ ಇದೆ ಅಂತ. ಸೊ ಮಲ್ಟಿಪ್ಲಿಕೇಶನ್ ಮೀನ್ಸ್ ರಿಪೀಟೆಡ್ ಅಡಿಷನ್. 4 into 3 ಅಂದ್ರೆ 4 ಟೈಮ್ಸ್ ಅಡಿಷನ್ ಮಾಡ್ತಾ ಇದ್ದೀವಿ. ಹೌದಾ? 4 + 4 8, 8 + 4 12, 4 3s are 12. ಇದೇ ಕಾನ್ಸೆಪ್ಟ್. ಯಾವುದೇ ನಂಬರ್ ತಗೊಳ್ಳಿ, 6 into 6 ಅಂತಂದ್ರೆ 6 ಟೈಮ್ಸ್ ಆಡ್ ಮಾಡ್ತಾ ಇದೀವಿ. 6 ಮಲ್ಟಿಪ್ಲಿಕೇಶನ್ ಮತ್ತೆ ಅಡಿಷನ್ ನ ಕನ್ಫ್ಯೂಸ್ ಮಾಡ್ಕೋಬೇಡಿ. 6 6 + 6 12, 12 + 6 18, 18 + 6 24, 24 + 6 30, 30 + 6 36. ಇದು ನಥಿಂಗ್ ಬಟ್ 6 6 36. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಲ್ಟಿಪ್ಲಿಕೇಶನ್ ಅಂದ್ರೆ ಏನೋ ಹೊರಗಡೆಯಿಂದ ಬಂತು ಅದನ್ನೆಲ್ಲ ನಾವು ನೆನ್ಪಿಟ್ಕೋಬೇಕಂದ್ರೆ ಹೈಯರ್ ನಂಬರ್ಸ್ ಅಲ್ಲಿ ನಮಗೆ ಪ್ರಾಬ್ಲಮ್ ಬರುತ್ತೆ. ಸೊ 70 70 ಇದನ್ನ ಗುಣಾಕಾರ. ಸೊ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಮಾಡ್ಬೋದಲ್ಲ, ಸಿಂಪಲ್ ಯೂನಿಟ್ ಡಿಜಿಟ್ ಇಂದ ಮಾಡೋಣ. 7 7 49, 7 1 7 + 4 11 plus 1 7 7 289. ಇದು ನಥಿಂಗ್ ಬಟ್ 17 ಸ್ಕ್ವೇರ್. 17 ಸ್ಕ್ವೇರ್ ಅಂದ್ರೆ ನೀವು ಮತ್ತೆ ಕನ್ಫ್ಯೂಸ್ ಮಾಡ್ತಿರ್ತೀರಾ. ಇದು ನಥಿಂಗ್ ಬಟ್ 17 into 70. ಇನ್ನು ಇದನ್ನ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ 17 times 17 ಈ ತರ ಹಿಂಗೆ ಬರ್ಕೊಂತ ಹೋದ್ರೆ 17th ಟೈಮ್ ಒಂದು ಬರುತ್ತೆ. ಜಾಸ್ತಿ ಪ್ರೆಷರ್ ಮಾಡಿ ಸ್ಟಡಿ ಮಾಡೋದು ನೆಸೆಸಿಟಿ ಇಲ್ಲ, ಬೇಸಿಕ್ ಆಗಿದೆ. ನಾನು ಸೈನ್ ರೂಲ್ಸ್ ಜೊತೆಗೆ ಹೇಳ್ತಾ ಹೋಗ್ತೀನಿ, ಜಸ್ಟ್ ನೋಡಿ. ಸೊ ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಪ್ಲಸ್, ಎರಡು ಪ್ಲಸ್ ಇದೆ, ಸೊ ನೋ ಪ್ರಾಬ್ಲಮ್. ಸೊ ಪ್ಲಸ್ ಇಂಟು ಮೈನಸ್, ಪ್ಲಸ್ 5 ಇಂಟು -25. ಇದೇ ತರ ರಿವರ್ಸ್ ಅಲ್ಲಿ ಸೇಮ್ ಪ್ಲಸ್ ಈಕ್ವಲ್ ಟು -20. ಇದು ನೆಗೆಟಿವ್ ಇಂಟು ನೆಗೆಟಿವ್, -5 ಇಂಟು ನೆಗೆಟಿವ್ ಈಕ್ವಲ್ ಟು +25, +25. ಸೊ ಅಲ್ಲಿ ನಾವು ಅಡಿಷನ್, ಈಗ ನಾನು ನಿಮ್ ಕಂಪ್ಯಾರಿಸನ್ ಹೇಳ್ತೀನಿ. ಪ್ಲಸ್ ಇಲ್ಲಿ ಇನ್ ಕೇಸ್ +5 ಪ್ಲಸ್ ಇದ್ದು +5 ಇದ್ರೆ ನೀವು ಡೈರೆಕ್ಟ್ಲಿ ಏನ್ ಬರೀತೀರಿ, +10. ಯಾಕಂದ್ರೆ ಎರಡು ಇದೆ, ಆಪರೇಟರ್ ಪ್ಲಸ್ ಇದ್ದಾರೆ, ಬಟ್ ಇಲ್ಲಿ ಆಪರೇಟರ್ ಮಲ್ಟಿಪ್ಲಿಕೇಶನ್. ಓಕೆನಾ? ಇದು 5 ಇಂಟು 5 ಅಂದರೆ ನಥಿಂಗ್ ಬಟ್ 5 + 5 + 5 + 5 + 5 ಈ ತರ. ಓಕೆನಾ? ಸೊ ಅದೇ ತರ ನಾವು ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಲ್ಲಿ ಪ್ಲಸ್ ಮೈನಸ್ ಇದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಗ್ರೇಟರ್ ಇದು ಎರಡರದ್ದು ವ್ಯಾಲ್ಯೂ ಸಬ್ಸ್ಟ್ರಾಕ್ಟ್ ಮಾಡ್ತೀವಿ, ಅವ್ರ ಡಿಫ್ರೆನ್ಸ್ ತಗೋತೀವಿ, ಆಮೇಲೆ ಸಿಂಬಲ್ ಗ್ರೇಟರ್ ನಂಬರ್ ಸಿಂಬಲ್ ತಗೋತೀವಿ, ಗ್ರೇಟರ್ ನಂಬರ್ ಸಿಂಬಲ್. ಸೊ ಇಲ್ಲಿ +5 -5 ಇದ್ರೆ ಇದು 0 ಆಯ್ತು. ಓಕೆನಾ? ಇನ್ ಕೇಸ್ ಇಲ್ಲಿ ನಮ್ಗೆ
ಪ್ಲಸ್ 6 ಮೈನಸ್ 5 ಇದ್ರೆ ಸೊ ನಾವೇನ್ ಮಾಡ್ತೀವಿ ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ 6 ಮೈನಸ್ 5 ಈಕ್ವಲ್ ಟು 1 ಹೌದಾ 6 ಮೈನಸ್ 5 1 ಗ್ರೇಟರ್ ನಂಬರ್ ಸಿಂಬಲ್ ಇದು ಬಟ್ ಅದೇ ನಾವು ಸಬ್ಸ್ಟ್ರಾ ಎರಡು ಕಡೆ ಸಿಂಬಲ್ ಬೇರೆ ಬೇರೆ ಮೈನಸ್ ಇದ್ದಾಗ ಮೈನಸ್ ಇಂಟು ಮೈನಸ್ ಮೈನಸ್ 5 10 ಬಟ್ ಸಿಂಬಲ್ ಆಡ್ ಆಗಿದೆ ಸೊ ಇಲ್ಲಿನೂ ಅದೇ ತರ ಸೇಮ್ ಬಟ್ ಆಪರೇಟರ್ ಮಾತ್ರ ಚೇಂಜ್ ಆಗ್ತದೆ ಇದು ನೀವು ಕಂಟಿನ್ಯೂಸ್ ಪ್ರಾಕ್ಟೀಸ್ ಅಲ್ಲಿ ಮಾತ್ರ ಇದನ್ನ ಮಾಡಬಹುದು ಓಕೆನಾ ಡೈರೆಕ್ಟ್ ಕ್ವಶನ್ಸ್ಗೆ ನೋಡೋಣ ಓಕೆ ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ಸ್ ಒಂದಿದೆ ಇದನ್ನ ನೋಡೋಣ ಫ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಫ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಫ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ತುಂಬಾ ಈಸಿ ಇದೆ ಜಸ್ಟ್ ನೋಡಿ 1 into 2 ಡಿವೈಡ್ ಬೈ 3/4 ನ್ಯೂಮರೇಟರ್ ಟು ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ತೀವಿ ಡಿನಾಮಿನೇಟರ್ ಟು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ತೀವಿ 4 2 8 ಸೊ ಇದು ಪ್ರಾಕ್ಟೀಸ್ ಕ್ವಶನ್ಸ್ ನೋಡೋಣ ಆಲ್ರೆಡಿ ನೀವು ಆನ್ಸರ್ಸ್ ಎಲ್ಲ ತೆಗೆದಿರ್ತೀರಾ ನೋ ಪ್ರಾಬ್ಲಮ್ ಬಟ್ ಇನ್ ಕೇಸ್ ಇದ್ದಿದ್ರೆ ನೋಡೋಣ -4 ಇಂಟು +3 ಏನು ಸಿಂಬಲ್ ಇಲ್ಲ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 4 3 ಮೈನಸ್ ಇನ್ನು ನೋಡಿ -5 ಇಂಟು -2 ಈಕ್ವಲ್ ಟು +10 7 ಇಂಟು -8 ಈಕ್ವಲ್ ಟು ಇಲ್ಲಿ ಪ್ಲಸ್ ಇದೆ ನಡಕ್ ಆಪರೇಟರ್ ಮಲ್ಟಿಪ್ಲಿಕೇಶನ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ 7 8 ಸೊ 2/3 ಇಂಟು 9/4 ಏನ್ ಹೇಳಿದೀನಿ ನ್ಯೂಮರೇಟರ್ ಟು ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಬೇಕು 3 5 ಇಲ್ಲ ಇನ್ನು ಬೆಟರ್ ಆಪ್ಷನ್ ಇದಕ್ಕೆ ನೋಡ್ಬೇಕಂತಂದ್ರೆ 3 1 3 3 ಇದು ಹಂಗೆ ಬರುತ್ತೆ 3 5 3 6 ಇಲ್ಲಿ ನೋಡಿ 2 ಇಂಟು 3 6 ಇಲ್ಲಿ 5 ಇಂಟು 1 ಸೇಮ್ ಈಸಿ ಕ್ವಶನ್ಸ್ ಇಂದ ಸ್ಟಾರ್ಟ್ ಮಾಡ್ತೀನಿ ಆಲ್ರೆಡಿ ಇದೊಂದು ಮಾಡಿದ್ವಿ 4 ಇಂಟು 3 ಇದು ನಥಿಂಗ್ ಬಟ್ 4 ಟೈಮ್ಸ್ 4 3 ಓಕೆ -9 ಇಂಟು -2 ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 9 2 8 ಇಷ್ಟೇ ಬರಬೇಕು ಸೊ 15 ಇಂಟು -2 ಇಲ್ಲಿ ಪ್ಲಸ್ ಸಿಂಬಲ್ ಇದೆ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 15 2 ಓಕೆ ಇಲ್ಲಿ ಒಂದು ಒಳ್ಳೆ ಕ್ವಶನ್ ಇದೆ 3/4 ಇಂಟು 8/9 ಮಲ್ಟಿಪ್ಲೈ ಮಾಡಿದ್ರೆ 24/36 ಇದನ್ನ ಡಿವೈಡ್ ಮಾಡ್ತಾ ಹೋಗೋಣ 2 12 2 18 6 2 6 3 2/3 ಚೆಕ್ ಮಾಡೋಣ 4 1 4 2 3 1 3 3 ಏನು ಉಳಿತು 2/3 ಇಲ್ಲಿ 3 ಡಿಜಿಟ್ ನಂಬರ್ ಇದೆ ಜಸ್ಟ್ ನೋಡೋಣ ಓಕೆ ಒಂದು ಡೆಸಿಮಲ್ ಮಲ್ಟಿಪ್ಲಿಕೇಶನ್ ಒಂದು ನೋಡೋಣ -3.5 ಇಂಟು 4 ಇಂಟು 4 5 4 20 4 3 12 ಪ್ಲಸ್ 14 ಡೆಸಿಮಲ್ ಪಾಯಿಂಟ್ ಎಷ್ಟಿದೆ ಇಲ್ಲಿಂದ 1 ಇದನ್ನ ಇನ್ನೂ ಹೇಳ್ಬೇಕಂದ್ರೆ -14 35 ಇಂಟು 4 4 5 20 4 3 12 ಪ್ಲಸ್ 140 ಸೇಮ್ ಬಂತ ಸೊ ಆಫ್ಟರ್ ಪಾಯಿಂಟ್ 1 ಈ ಕ್ವಶನ್ಸ್ ಜಸ್ಟ್ ಟ್ರೈ ಮಾಡಿ ಬರಲಿಲ್ಲ ಡೌಟ್ ಇದ್ರು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಥ್ಯಾಂಕ್ ಯು